ಜೋರಾಗಿ ಚಪ್ಪಾಳೆ ಹೊಡಿರಿ. ನೆಕ್ಸ್ಟ್ ಆಕ್ಟಿಗ ಹೆಂಗೆ ಹೊಡಿಬೇಕಂತಂದ್ರೆ ಅವ್ರು ಹೆದರಿ ಬಿಡ್ಬೇಕು. ಪ್ರಮೋದ್ ಅರ್ಶನಾಳ್, ಪ್ಲೀಸ್ ಬಿ ಆನ್ ದ ಸ್ಟೇಜ್. ಸೊ ಇವಾಗ ಏಜ್ ಆಗ್ತಾ ಇವಾಗ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಂದು ವೇಟ್ ಇಶ್ಯೂಸ್ ಭಾಳ ಅದ. ನಾನು ಸಣ್ಣ ಇದ್ದಾಗಲಿಂದ ದಪ್ಪಿದ್ದೆ ರೀ ನಾನು. ಇವಾಗ ನಾನು ಹೆಂಗಂದ್ರೆ ನನ್ನ ವೇಟ್ ಇವಾಗ ನಾನು ಊಟದ ಬಗ್ಗೆ ವಿಚಾರ ಮಾಡಿದರೆ ನನ್ನ ವೇಟ್ ಜಾಸ್ತಿ ಆಗುತ್ತೆ ರೀ. ಮೊನ್ನೆ ನಾನು ಕಬಾಬ್ ಸೆಂಟರ್ ಹೊರಗಡೆ ಎಕ್ಸಾಸ್ಟ್ ಫ್ಯಾನ್ ಇರ್ತದಲ್ಲ ರೀ, ಬಸ್ಸಲ್ಲೇ ನಿಂತೀನಿ ರೀ, ಅದು ಸ್ಮೆಲ್ ನೋಡಿ 2 ಕಿಲೋ ಜಾಸ್ತಿ ಆಗೈತೆ ರೀ ನಾನು. ಹಂಗಾದ್ರೆ ನನ್ನ ವೇಟ್. ನಾನು ಸಣ್ಣ ಇದ್ದಾಗ ಹೆಂಗಂದ್ರೆ ನಮ್ಮ ಜ್ವರ ಬಂದ ಒಂದು ಪ್ಯಾರಾಸೆಟಮಾಲ್ ತಿನ್ನುವಂತಿದ್ದಿಲ್ಲ. ಕೈಯಾದ ಮಾತಿನೋದಿಲ್ಲ ಅಂತಂದ್ರೆ ಅದ್ರ ಬಜ್ಜಿ ಮಾಡಿ ತಿನ್ನಿಸ್ತಿದ್ರು ನಮ್ಮಮ್ಮ. ಅಷ್ಟು ವೇಟ್ ಇಶ್ಯೂಸ್ ರೀ. ನಾ ಯಾವುದು ಗೇಮ್ ಎಂಜಾಯೇ ಮಾಡಿಲ್ಲ ರೀ ಸಣ್ಣ ಇದ್ದಾಗ. ಸ್ಕೂಲ್ನಾಗ ನೋಡಿದ್ರಲ್ಲ ರೀ, ಜಾರಬಂಡಿ ಇರ್ತಿದ್ವು. ಜಾರಬಂಡಿ ಅಂದ್ರೆ ಸ್ಲೈಡ್ ನಮ್ಮ ಸ್ಕೂಲ್ನಾಗ ಮೆಟಲ್ ಜಾರಬಂಡಿ ಇತ್ತು ರೀ. ಅದು ನಾ ದಪ್ಪಿದ್ನಲ್ರಿ, ಬೆವ್ರು ಬಿಡ್ತಿತ್ತು. ಚುಯಿಂಕ್ ಅಂತ ಇವತ್ತಿಗೆ ಕರೆಕ್ಟಾಗಿ ಜಾರಕ್ಕಾಗಿಲ್ರಿ ನನಗದು. ಚುಯಿಂಕ್ ಅಷ್ಟು ತ್ರಾಸ. ನಾ ಇವಾಗ ಕ್ರಿಕೆಟ್ ಆಡ್ತಿದ್ನಲ್ರಿ ಸಣ್ಣ, ನನಗೆ ವಿಕೆಟ್ ಕೀಪರ್ ನಿಂದಿರ್ಸ್ತಿದ್ರು. ಇವನಿಗೆ ಓಡಕ್ಕೆ ಬರಲ್ಲ. ಯಾವಾಗ ನಿಂದಿರ್ಸ್ತಿದ್ರು ಗೊತ್ತೇನ್ರಿ? ವಿಕೆಟ್ ಕೀಪರ್. ಈ ಗಾಡಿಗೆ ವಿಕೆಟ್ ಬರೀತಿದ್ರು ಇಲ್ಲಿ, ನಾ ಇಲ್ಲಿ ನಿಂದಿರ್ತಿದ್ದೆ ರೀ ಇಲ್ಲಿ. ಅಂತ ನನ್ನ ಮಕ್ಕಳಿದ್ದಾರೆ ನಮ್ಮ ದೋಸ್ತರು. ಸೊ ಇವಾಗ ವೇಟ್ ಇತ್ತಲ್ರಿ, ಇವಾಗ ಸ್ಟೀರಿಯೋ ಟೈಪ್ ಭಾಳ ಮಾಡ್ತಾರೆ ರೀ ವೇಟ್ ಇದ್ದವ್ರು. ಇವಾಗ ನಾನು ಯಾವ್ದಾರು ರೆಸ್ಟೋರೆಂಟಿಗೆ ಹೋಗ್ತೀನಲ್ರಿ ನಮ್ಮ ದೋಸ್ತರ ಸಂಗಟ, ಸುಮ್ಮನೆ ರೆಸ್ಟ್ ರೂಮಿಗೆ ಹೋಗಿರ್ತೀನಲ್ರಿ, ಬರೋ ಮುಂದೆ ಕೇಳ್ಸಿಂತೀವಿ, ಲೇ ಅವ ಬರ್ತಾನೆ ತಿಂದು ಬಿಡು ಅಂತಂತಾರೆ ರೀ. ಇಲ್ಲಾಂದ್ರೆ ಅವ ಬರ್ತಾನೆ ಬಿಡ್ಲೇ ತಿಂತಾನೆ ಬಿಡ ಅಂತಂತಾರೆ. ಇಂಥ ಸ್ಟೀರಿಯೋ ಟೈಪ್ ಮಾಡ್ತಾರೆ. ನಾ ಮೊನ್ನೆ ರ್ಯಾಪಿಡೋ ಬುಕ್ ಮಾಡೀನಿ ರೀ, ಅವ ನನ್ನ ಲೊಕೇಶನ್ಗೆ ಬಂದು ನಾನು ನೋಡಿ ಕ್ಯಾನ್ಸಲ್ ಮಾಡ್ಯಾನ್ರಿ ಅವ. ಸರ್ ಟಯರ್ಗ ಪುರಾಣ ಹೋಗೇ ಸರ್ ಟಯರ್. ಗೊತ್ತದಲ್ಲೇ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೋಗಂತಂದು ಕಳಿಸಿದ್ವಿ. ಇನ್ನು ನೋಡ್ರಿ, ನಾವು ಗಾಡಿ ದಪ್ಪಿದ್ದವ್ರು ಗಾಡಿ ಮ್ಯಾಗ ಕುಂದಿರ್ಬೇಕಂದ್ರೆ ನಮ್ಮದು ಬಾಡಿದು ಸೆಂಟರ್ ಆಫ್ ಮಾಸ್ ಇರುತ್ತಲ್ರಿ, ಗಾಡಿದು ಸೆಂಟರ್ ಆಫ್ ಮಾಸಿಗೆ ಅಲೈನ್ ಮಾಡಿ ಕುಂದಿರ್ಬೇಕ್ರಿ ನಾವು. ಸ್ವಲ್ಪ ಏನಾರ ವಂಕ್ ಕುಂತಾರ್ರಿ, ಗಾಡಿ ವಂಕ್ ಹೋಗ್ಲಕ್ಕೆ ಚಾಲು ಆಗ್ತದ್ರಿ ಹಿಂಗೆ. ಮತ್ತೆ ಯಾವ್ದಾರ ಹಂಪ್ ಬಂದ್ರೆ ಜಂಪ್ ಮಾಡಿದಾಗ ಅವಾಗ ಸರಿ ಮಾಡ್ಕೊಂತೀವಿ ನಾವು ಹಿಂಗೆ. ಎಲ್ಲ ಖರೆ ಆದ್ರಿ ಅದು. ಭಾರಿ ಸ್ಟೀರಿಯೋ ಟೈಪ್ ಮಾಡ್ತಾರೆ ರೀ. ಇನ್ನೊಂದು ಏನಂದ್ರೆ, ಇವಾಗ ನಮ್ಮ ಫ್ಯಾಮಿಲಿಯವ್ರು ಹಂಗೆ ಅಷ್ಟೇ ರೀ. ಇವಾಗ ಫ್ಯಾಮಿಲಿ ಟ್ರಿಪ್ ಹೋಗ್ತನಲ್ರಿ, ಕಾರ್ನಾಗ ನಾನು ಮುಂದಿನ ಸೀಟ್ ಕೊಡ್ತಾರೆ ರೀ ಡ್ರೈವರ್ ಬಾಜು. ಹಿಂದೆ ಕುಂತವ್ರು 2 ಸೀಟ್ ಹಿಡಿತಾನೆ ಏನ ನಮಗೆ. ಯಾಕಂದ್ರೆ ನಾವು ಸ್ಪ್ರೆಡ್ ಆಗ್ತೀವ್ರಿ ಹಿಂಗೆ. ಹಿಂದಕ್ಕೂ ಅವಂಗೆ ಡ್ರೈವರ್ ಗೇರ್ ಹಾಕಿ ಒಂದು ಕಾಲೇ ಸಣ್ಣದು ಮಾಡ್ಯಾನ್ರಿ ನಂದು. ಇದು ಸಣ್ಣದಾದ್ರಿ ನನ್ನ ಕಾಲು, ಪೋಲಿಯೋ ಅಲ್ಲ ಇದು. ಇವಾಗ ಯಾವ್ದಾರ KSRTC ಹೋದಾಗರು ಸ್ಲೀಪರ್ಗೆ ಹೋಗ್ತನಲ್ರಿ ಬಸ್, ಅವ ಕಂಡಕ್ಟರ್ ಬಂದು ಫಸ್ಟ್ ನನಗೆ ಎಬ್ಸ್ನಲ್ಲಿ, ಮುಂದಕ್ಕೆ ಎಡಕ್ಕೆ ಹೋಗೋದಿದ್ರು ಹೋಗು, ಆಮೇಲೆ ಗದ್ದಲ ಎಬ್ಸ್ಬೇಡ ನೀನು ಬಸ್ನಾಗ. ದಪ್ಪಿನಲ್ರಿ. ಇವಾಗ ನೀವು ಶಾಪಿಂಗ್ ಮಾಲಿ ಹೋಗ್ತಾರಲ್ರಿ, ನಿಮ್ಮ ಸೈಜ್ ಏನಾದ್ರಿ ನಿಮ್ದು? ನಾರ್ಮಲಿ ಮಂದಿದ ಸೈಜ್ ಸ್ಮಾಲ್, ಮೀಡಿಯಮ್, ಲಾರ್ಜ್, XL ಇದೆ. ನಂದು ಹಂಗಲ್ರಿ. ನಂದು ಬಿಫೋರ್ ಬ್ರೇಕ್ಫಾಸ್ಟ್, ಆಫ್ಟರ್ ಬ್ರೇಕ್ಫಾಸ್ಟ್, ಬಿಫೋರ್ ಲಂಚ್, ಆಫ್ಟರ್ ಲಂಚ್, ಒಂಥರ ಅಮೀಬಾ ಥರ ಇದ್ದೀನಿ ರೀ ನಾನು. ನನಗೆ ಇವಾಗ ಒಂದು ಶಾಪಿಂಗ್ ಮಾಲ್ನಾಗ ಬ್ಯಾನೇ ಮಾಡ್ಯಾರ್ರಿ ನನಗೆ. ಇಲ್ಲಿ ಗೋಪಾಲನ್ ಮಾಲ್ ಅಂತ ಐತೆ ರೀ, ಇಲ್ಲಿ RMG ಇನ್ಫಿನಿಟಿ ಅಪೋಸಿಟ್ ಐತಿ. ನಾನು ಹೋಗಿ ಕೇಳಿದೆ ಅಲ್ಲಿ, ಯಾಕ್ರಿ ನನಗೆ ಯಾಕೆ ಬ್ಯಾನ್ ಮಾಡಿರಿ ಅಂತ ಕೇಳಿ. ಸರ್ ನೀವು ಟೀ ಶರ್ಟ್ ಹಾಕಂತ ತೆಗಿತೀರಲ್ಲ ಸರ್, ಅದು ಫ್ರಾಕ್ ಆದಂಗೆ ಆಗಿಬಿಡ್ತದೆ ಸರ್, ಅದು ನಮ್ಮ ಮಡಿಚಿಡಕ್ಕೆ ಬರೋವಲ್ಲ ಸರ್ ಅದು. ಇವಾಗ ಏನಂದ್ರೆ, ಅವ ಒಬ್ಬ ಆದಿಕಾಲದಾಗ ಒಬ್ಬ ಮಾನವ ಇದ್ದ ನೋಡ್ರಿ, ಹಿಂಗೆ ಕಲ್ಲು ಹೊಡೆದ್ರೆ ಬೆಂಕಿ ಬರ್ತದೆ ಅಂತ ಕಂಡಿಡ್ದ ನೋಡ್ರಿ. ಅವ ದಪ್ಪಿದ್ದಾರೆ ಅವ. ಯಾಕೆ ಹೇಳ್ರಿ? ಅವನಿಗೆ ಗೊತ್ತದ ರೀ ಫ್ರಿಕ್ಷನ್ಲಿಂದ ಎಷ್ಟು ಹೀಟ್ ಜನ್ರೇಟ್ ಆಗ್ತದೆ ಇಲ್ಲಿ ಅಂತಂದು. ಇಲ್ರಿ, ನಾ 10 ಮೀಟರ್ ನಡೆದ್ರಲ್ಲಿ ಬೆಂಕಿ ಆಗಿರ್ತಾರೆ ನಂದಲ್ಲಿ. ಇಲ್ರಿ ಅಷ್ಟು. ಇವ ನೋಡಿ, ನಾವು ಶಾಪಿಂಗ್ ಮಾಡ್ಬೇಕಾದ್ರೂ ನಾವು ಅಲ್ಲಿ ನನ್ನ ಪ್ಯಾಂಟ್ ಹೋಗಿ ಹಿಂಗೆ ಜಿಗ್ಗಿ ಚೆಕ್ ಮಾಡ್ತಿರ್ತೇನೆ ರೀ ನಾನು. ಯಾಕಂದ್ರೆ ಅಲ್ಲೇ ಹರಿತೇವೆ ರೀ ನಮ್ಮ ಪ್ಯಾಂಟ್. ಭಾರಿ ತ್ರಾಸ. ಇವ ನೋಡ್ರಿ, ನಾನು ವೇಟ್ ಲಾಸ್ ಸಲಕ್ಕೆ ನಾನು ಟ್ರೈ ಮಾಡ್ಲಾತೇನೆ ರೀ. ಇವು ಸಡನ್ನಾಗಿ ಯಾರ್ದು ವೇಟ್ ಜಾಸ್ತಿ ಆಗಲ್ಲ. ಸ್ಟಾರ್ಟಿಂಗ್ ಬಂದು ಇಗ್ನೋರೆನ್ಸ್, ವೇಟ್ ಇಲ್ಲಲ್ಲಿ ಇವತ್ತು ಜೀನ್ಸ್ ಪ್ಯಾಂಟ್ ಹಾಕೊಂಡ್ನೆಲ್ಲ ಅದಕ್ಕೆ ವೇಟ್ ತೋರ್ಸಾಕತ್ತದ. ಆ ಕಾಟ ಹಿಂಗೆ ಆತಿರ್ತಾರೆ ರೀ 100ಕ್ಕೆ, ಇಗ್ನೋರ್ ಮಾಡ್ತೀವಿ. ಸೆಕೆಂಡ್ ಬಂದು ಎಕ್ಸೆಪ್ಟ್ ಆಗಿರ್ತಾರೆ ಹೊಟ್ಟಿ ಒಳಗೆ ಹಾಕಂತ ತಿರುಗಾಡೋದು, ಅಂಥ ಕೆಲಸ ಮಾಡ್ತೀವಿ. ಲಾಸ್ಟ್ ಬಂದು ರೆಬಲ್ ಸ್ಟೇಜ್. ತಿಂತಿರ್ಲೇ ನಿಮ್ಮ ಅಪ್ಪನ ತಿಂತೀನಿ ನಾನು, ನನ್ನ ರೊಕ್ಕ ನಾನು ತಿಂತೀನಿ. ಅವಾಗೆಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಾಗ #I like my body, #I like bellies ಇಂಥವೆಲ್ಲ ಫೋಟೋ ಹಾಕಕ್ಕೆ ಚಾಲು ಮಾಡ್ತೀವಿ.
ನಾ ಬನೀನ ಮೇಲೆ ಫೋಟೋ ಹಾಕ್ತಿದ್ದೆ ರೀ ನಾನು ಯಾವಾಗಲೂ. ಅವಾಗ ಈ ನಮ್ಮ ದೋಸ್ತರು ಅದಾರಲ್ರಿ ಬರ್ತಾನಲ್ಲೇ ತಿಂದ್ಬಿಡು, ಅವರೆಲ್ಲ ಫುಲ್ ಅಲರ್ಟ್ ಆಗಿಬಿಟ್ರೆ ಇವ್ನಿಗೆ ಏನು ಹೇಳೋದು ಬೇಡ, ರಿವರ್ಸ್ ಆಗ್ಯಾನ ನನ್ನ ಮಗ, ಇವ ಹೊಡೆದೇ ಬಿಡ್ತಾನೆ ಇವ ಅಂತಂದು ಸಜೆಷನ್ ಕೊಡಕ್ಕೆ ಬರಲ್ಲ. ನಿಂದು ವೇಟ್ ಇಲ್ಲ ಅಲ್ಲಿ, ನೀನು ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಕತ್ಲಾಗ ನಿಂದ್ರೆ ನಿಂದು ವೇಟೇ ಕಾಣೋದಿಲ್ಲ ಅಂತ. ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಕತ್ಲಾಗ ನಿಂದ್ರಲ್ಲ. ಇನ್ನೊಬ್ಬ ಹೇಳತಾನ ಅಲ್ಲಿ ನಿಂದು ವೇಟ್ ಇಲ್ಲ ಅಲ್ಲಿ, ನಿಂದು ಬೋನ್ಸ್ ವೇಟ್ ಆಗಲಿ ಅಂತ. ಇವ ಭಾರಿ ಅಂದ್ರಿ, ಒಳಗೆ ಹೋಗಿ ನೋಡ್ಯಾನ್ರಿ ಅವ. ಬೋನ್ ಸ್ವೀಟ್ ಆಗಲಿ, ನಿನ್ನ ಶೋಲ್ಡರ್ ಬ್ರಾಡ್ ಅದಲ್ಲ, ನಿನ್ನ ಶೋಲ್ಡರ್ ತಕ್ಕಂಗೆ ನಿನ್ನ ಫೇಸ್ ಆದಲ್ಲಿ ನೀನು ಸಪ್ತಮಿ ಗೌಡ ಥರ ಇದಿಲಿ ಅಂತ. ಸಪ್ತಮಿ ಗೌಡ ನಾನು ಅಂದೆ ಓಕೆಲೆ ಬೋನ್ ಸ್ವೀಟ್ ಅಂತೆಲ್ಲಪ್ಪ, ಹೊಟ್ಟೆಗೆ ಯಾವ ಬೋನ್ಸ್ ಅವಲಿ ಅದ್ಯಾಕೆ ಮುಂದೆ ಬರ್ಲಾಗತ್ತದ. ನಾ ಆಫೀಸ್ಗೆ ಹೋಗ್ತೀನಲ್ರಿ 20 ಮೀಟರ್ ಮೊದಲೇ ನಂದು ID ಸ್ವೈಪ್ ಆಗಿರ್ತದೆ ರೀ. ಅವ್ ಸೆಕ್ಯೂರಿಟಿ ಗಾರ್ಡ್ ಪರೇಶಾನ್ ಆಗ್ತಾನೆ, ಕ್ಯಾ ಸರ್ ಕ್ಯಾ ಮ್ಯಾಜಿಕ್ ಕರ್ದೆ ಸರ್ ಕೈಸಾ ಸರ್ ಟೆಕ್ನಿಕಲ್ ಗ್ಲಿಚ್ ಹೋಗಯ ಅಂತಂದು ಒಂದ್ಸಲ ಇನ್ವೆಸ್ಟಿಗೇಷನ್ ಕರ್ದನ್ರಿ ಅವ. ಸರ್ ಬಿನಾ ಸ್ವೈಪ್ಗೆ ಅಂದರ ಆಜು ಹಂಗ. ಇನ್ನೊಬ್ಬ ಏನು ಹೇಳ್ದ, ಲೇ ನೀನು 3 ಸಲ ಗ್ರೀನ್ ಟೀ ಕುಡಿಲೆ ಎಲ್ಲ ಸರಿ ಹೋಗುತ್ತಂತ. ಗ್ರೀನ್ ಟೀ ಕುಡಿಬೇಕಂತ. ನಾನು ಕತ್ತಿ ಉಚ್ಚೆ ಕುಡ್ದಿಲ್ರಿ ಅವತ್ತು, ಆದ್ರೆ ಗ್ರೀನ್ ಟೀ ಇದ್ದಂಗೆ ಇರ್ಬೋದು ಅನ್ಸುತ್ತೆ ರೀ ನನಗೆ. ಎಷ್ಟು ಹೊಲ್ಸದ್ರಿ ಅದು ಟೇಸ್ಟ್, ಅದು ಕುಡ್ದೆ ರೀ ನಾನು 3 ಸಲ ಗ್ರೀನ್ ಟೀ ಕುಡ್ದೆ ರೀ. ಎಲ್ಲ ಕೆಲಸ ಆಫೀಸ್ ಬಾತ್ರೂಮ್ನಾಗೆ ಮಾಡೀನಿ ರೀ ನಾನು. ಆಲ್ಮೋಸ್ಟ್ ಎಷ್ಟು ಕುಡ್ದಿದ್ದೆ ಅಂದ್ರೆ ಆಲ್ಮೋಸ್ಟ್ ಫೋಟೋಸಿಂಥಸಿಸ್ ಲೆವೆಲಿಗೆ ಬಂದಿದ್ದೆ ರೀ ನಾನು. ಹೊರಗೆ ಹೋಗಿ ಮಕ್ಕಂಡ್ರೆ ಊಟನೇ ಬೇಡ ನನಗೆ. ಸೊ ದ್ಯಾಟ್ಸ್ ಬೀನ್ ಮೈ ಟೈಮ್ ಗೈಸ್, ಯು ಬೀನ್ ಅ ಗ್ರೇಟ್ ಆಡಿಯನ್ಸ್. ನಾನು ಅಡಿಕ್ಟ್ ಆಗಿದ್ದೀನಿ ರೀ ಇನ್ಸ್ಟಾಗ್ರಾಮ್ ಫ್ಯಾನ್. ಹೆಂಗೆ ಅಡಿಕ್ಟ್ ಆಗಿನಿ ಅಂತಂದ್ರೆ, ಮೊನ್ನೆ ಗಾಡಿ ಮ್ಯಾಗ ಹೊಂಟೀನಿ ರೀ, ಒಂದು ಆಕ್ಸಿಡೆಂಟ್ ಆಗೈತೆ ರೀ ನನ್ನ ಎದುರ. ಸ್ವೈಪ್ ಅಪ್ ಮಾಡ್ಲಾತೀನಿ ರೀ ನಾನು. ಆಮೇಲೆ ಗೊತ್ತಾಯ್ತಲಿ ಲೈವ್ ಆಕ್ಸಿಡೆಂಟ್ ಆಗಿದೆ. ಅಂತ ಕ್ರೇಜಿ ಇನ್ಸ್ಟಾಗ್ರಾಮ್ ಅಡಿಕ್ಟ್ ಇದ್ದೀನಿ ರೀ ನಾನು. ಇನ್ನು ಏನು ನಡದ ರೀ, ಯಾರೋ ರೋಡ್ ಮಾಡ್ಯಾನಲ್ರಿ, 4 ಲೇನ್ ಇದ್ದು 2 ಲೇನ್ ಮಾಡ್ಯಾನಲ್ರಿ. ಅವ್ ಭಾರಿ, ಅವ್ನಿಗೆ ಎಲ್ಲರೂ ಭಯ ಆಗತ್ತಾರೆ, 4 ಲೇನ್ ಡೈರೆಕ್ಟ್ 2 ಲೇನ್ ಮಾಡ್ಯಾರ ಆಕ್ಸಿಡೆಂಟ್ ಆಗ್ತದಂತ. ನಾ ಮೊನ್ನೆ ರೋಡ್ ಕ್ರಾಸ್ ಮಾಡ್ಲಾತೀನಿ ರೀ ನಾನು. ನಮ್ಮ ಮನೆಗೆ ನಮ್ಮ ಸ್ಕೂಲ್ನಾಗ ಏನು ಕಲ್ಸಿರಿ, ಈಗ ಲೆಫ್ಟ್ ನೋಡು ರೈಟ್ ನೋಡು ಕ್ರಾಸ್ ಮಾಡೋದು. ಅವ ಝೊಮ್ಯಾಟೋದವ ಬಂದು ನನಗೆ ಫುಟ್ಪಾತ್ ಮ್ಯಾಗ ಹೊಡೆದಾನ್ರಿ ಇಲ್ಲಿ. ಅವ 2 ಲೇನ್ ಇದ್ದು 3 ಲೇನ್ ಮಾಡ್ಯಾನ್ರಿ ಅವ. ಅವನಿಗೆ ಯಾರು ಹೇಳವಲ್ರಿ ಪಾಪ. ಅವ 4 ಲೇನ್ ಇದ್ದು 2 ಲೇನ್ ಮಾಡ್ಯಾನ. 2 ಲೇನ್ ಲೇ ಅದು ಕೆಳಗಡೆ ಬಂದು 2 ಲೇನೇ ಆಗದದು. ಯಾವುದೇ ಫ್ಲೇವರ್ ನೋಡ್ರಿ ಕೆಳಗೆ ಬಂದ್ರಪ್ಲೆ ಬಾಟಲ್ ನೆಕ್ ಇರ್ತದೆ. ಅವ ಮೇಲೆ ಮಾಡಿಬಿಟ್ಟ ನಾವು ಬಾಟಲ್ ನೆಕ್. ಇನ್ನೊಬ್ಬ ಬಿಹಾರದವ ಮಾಡ್ಯಾನ್ರಿ, ಸ್ಟ್ರೇಟ್ ಹೋಗಿ ಹಿಂಗೆ ರೈಟ್ ತೊಗೊಂಬಿಟ್ಟ ನಾವು ಒಂದು ರೋಡ್. ಕೇಳಿರಿಲ್ರಿ, ಅವ ಗಾಳಿಯಾಗೆ ಡೆಡ್ ಎಂಡ್ ಕಂಡಿಡ್ದನ್ರಿ ಅವ. ಸರ್ ಡೆಡ್ ಎಂಡ್ ಹೋಗಿ ರೈಟ್ ತೊಗೊಂಬಿಡ್ರಿ ಅಂತ ಹೇಳ್ಬಿಟ್ಟ ನಾವು. ಅವ್ರು ಸೀದಾ ಹಂಗೆ ಮಾಡಿಬಿಟ್ಟಾರ ರೋಡ್. ಏನೋ ಸ್ಪೆಷಲ್ ಪೆಂಗ್ವಿನ್, ದರಿದ್ರ ಪೆಂಗ್ವಿನ್ ಏನೋ ರಿಟರ್ನ್ ಹೋಗೈತಂತ್ರಿ ಅದ. ಮಂದಿ ಸೈಕ್ ಆಗತ್ತಾರ, ಏನು ಪೆಂಗ್ವಿನ್ ಆಗದು, ಅದ್ರ ತಲೆಗೆ ಏನು ಓಡಾಕತ್ತಿಲ್ಲ, ಅದು ಇರೋದೇ ಆಟರ ತಲೆ ಈಟ್ ಅದ. ಅದ್ರ ತಲೆಗೆ ಏನು ಓಡಾಕತ್ತಿರ್ಬೋದು. ಹೀ ಸ್ಪೆಡ್ ಅಪ್ ಆಫ್ ಲೈಫ್, ಹಿ ನೋಸ್ ಮೋರ್ ದೆನ್ ವಾಟ್ ಎವ್ರಿಬಡಿ ನೋಸ್ ಅಂತ ಹಂಗೆ ಮಾಡ್ಲಾತಾರೆ. ನಮ್ಮ ದೋಸ್ತ ಅದು ವಿಡಿಯೋ ನೋಡಿ ಫುಲ್ ಸೈಕ್ ಆಗಲಿ. ಲೈಫ್ನಾಗ ಏನಿಲ್ಲ ಅಲ್ಲಿ, ಲೈಫ್ನಾಗ ಏನಾದಲ್ಲಿ, ಆಫೀಸ್ನಾಗ ಫುಲ್ ಟಾಕ್ಸಿಕ್ ಕಲ್ಚರ್ ಆದಲ್ಲಿ ಅಂತಂತ ಮನೆಗೆ ಬಂದಾನ್ರಿ. ಆಫೀಸ್ನಾಗ ಏನಾಯ್ತಲೇ ಟಾಕ್ಸಿಕ್ ಕಲ್ಚರ್ ಅಂದ್ರೆ ಏನು ಮಾಡ್ಲಾತಾರ ಅಂತಂದ್ರೆ, ಎಲ್ಲಲ್ಲೇ ಹೊಟ್ಟಿ ಬೇನೆ ಆಗ್ಲಾಗತ್ತಲ್ಲಿ. ಲೇ ಫುಡ್ ಪಾಯ್ಸನಿಗೆ ಟಾಕ್ಸಿಕ್ ಕಲ್ಚರ್ ಅನ್ನಲ್ಲೇ. ಅವ ಆಫೀಸ್ ಊಟ ತಿಂದು ಫುಡ್ ಪಾಯ್ಸನಿಂಗ್ ಆಗಿದ್ರೆ ಟಾಕ್ಸಿಕ್ ಕಲ್ಚರ್ ಅನ್ಕೊಂಡ್ ಕುಂತಾನ್ರಿ ಅವ.